ಹೆಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಈಗ ನೋಡಿ, ಇವತ್ತು ನಾನು ಏನು ಕೆಲಸ ಮಾಡಲಿಲ್ಲ ಮನೆಯದ್ದು. ಹಾಗೆಯೇ ನಾನು ಸಿಟಿಗೆ ಹೋಗಿದ್ದೆ. ಅಂದರೆ ನಮ್ಮ ಮನೆಯಲ್ಲಿ ಎಲ್ಲ ಖಾಲಿಯಾಗಿತ್ತು, ಮನೆಯ ಸಾಮಗ್ರಿ ಎಲ್ಲ ಖಾಲಿಯಾಗಿತ್ತು. ಹಾಗೆ ಹೋಗಿ ನಾನು ಇವಾಗ ಮನೆಗೆ ಬೇಕಾದೆಲ್ಲ ಇವಾಗ ತಂದೆ. ಹಾಗೆಯೇ ಬರುವಾಗ ನೋಡಿ, ಒಂದು ಪಪ್ಸ್ ಕೂಡ ತಂದಿದ್ದೇನೆ, ಈಗ ತಿಂತಾ ಇದ್ದೇನೆ. ಯಾಕಂದರೆ ಇನ್ನೂ ಅಡುಗೆ ಆಗುವಾಗ ತುಂಬ ಲೇಟ್ ಆಗ್ತದೆ. ಒಂದು ಬಿರಿಯಾನಿ ಮಾಡಬೇಕು ಅಂತೇಳಿ ಉಂಟು. ಅಂದರೆ ಒಂದು ಸ್ಪೆಷಲ್ ಆಗಿ ಸಿಂಪಲ್ ಆಗಿರೋ ಒಂದು ಬಿರಿಯಾನಿ, ಅಂದರೆ ಪಾಪದವರ ಬಿರಿಯಾನಿ ಅಂತ ಹೇಳ್ತೇವಲ್ಲ ಹಾಗೆ. ಹಾಗೆ ದೊಡ್ಡ ಎಕ್ಸ್ಪರ್ಟ್ ಏನಲ್ಲ ಬಿರಿಯಾನಿ ಮಾಡಲಿಕ್ಕೆ ನಾನು, ಆದರೂ ಕೂಡ ಮಾಡ್ತೇನೆ ನಾನು. ಹಾಗೆ ನನ್ನ ಸ್ಟೈಲಲ್ಲಿ ಒಂದು ಬಿರಿಯಾನಿ ಮಾಡಬೇಕು ಇವತ್ತು. ತುಂಬ ದಿವಸ ಆಯಿತು ಚಿಕನ್ ಎಲ್ಲ ತರದೆ, ಹಾಗೆ ಮಾಡುವ ಅಂತ ಹೇಳಿ. ಹಾಗೆ ಫಸ್ಟಿಗೆ ಇದನ್ನು ತಿಂದು ಆಮೇಲೆ ನಾನು ಬಿರಿಯಾನಿ ಮಾಡ್ತೇನೆ. ಯಾಕಂದರೆ ಹಸಿವೆ ಆಗ್ತಾ ಉಂಟು, ಇನ್ನೂ ಬಿರಿಯಾನಿ ಆಗುವಾಗ ತುಂಬ ಲೇಟ್ ಆಗ್ತದೆ. ಹಾಗೆ ತಿಂದಾದಮೇಲೆ ಬಿರಿಯಾನಿ ಮಾಡುವ ಅಂತೇಳಿ. ಹಾಗೆ ನಾನು ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ನೋಡಿ, ಸಾಮಗ್ರಿ ಎಲ್ಲ ತಂದಿದ್ದೇನೆ ಇವಾಗ ಬೇಕಾದೆಲ್ಲ. ಆಮೇಲೆ ನೋಡಿ, ಇದು 2 ಇದು ತಂದಿದ್ದೇನೆ, ಪ್ಲಾಸ್ಟಿಕ್ ಪಾಟ್ ಹೂವಿನ ಗಿಡ ನೆಡಲಿಕ್ಕೆ. ಆಮೇಲೆ ಬಿರಿಯಾನಿಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು. ಹಾಗೆ ನೋಡಿ, ಚಿಕನ್ ಕೂಡ ತಂದಿದ್ದೇನೆ ಬಿರಿಯಾನಿ ಮಾಡಲಿಕ್ಕೆ. ಹಾಲು, ಮೊಸರು. ಹಾಗೆ ಇನ್ನು ಬೇಗ ಬೇಗ ನಾನು ಅದರ ಪ್ರಿಪ್ರೇಷನ್ ಎಲ್ಲ ಮಾಡಿ ಆದಮೇಲೆ ವಿಡಿಯೋ ಮಾಡ್ತೀನಿ. ನೋಡಿ, ಇವಾಗ ಚಿಕನ್ ಎಲ್ಲ ಕ್ಲೀನ್ ಮಾಡಿ ತಂದಿದ್ದೇನೆ ಚೆಂದಕ್ಕೆ. ನಾನು ಒಂದು 2 kg ಚಿಕನ್ ಅಂಗಡಿಯಿಂದ ತಗೊಂಡದ್ದು. ಅಂದರೆ ಕ್ಲೀನ್ ಮಾಡುವಾಗಲ್ಲ ಅದರ ವೇಸ್ಟ್ ಎಲ್ಲ ಹೋಗಿ ಇವಾಗ ಎಷ್ಟುಂಟು ಅಂತ ಗೊತ್ತಿಲ್ಲ. ಆದರೂ ಕೂಡ ಇದರಲ್ಲಿ ನಾನು ಎಲ್ಲವನ್ನು ಮಾಡುವುದಿಲ್ಲ, ಸ್ವಲ್ಪ ಇಡ್ತೇನೆ. ಅಂದರೆ ಕಾಲು ಮತ್ತು ಬೇರೆ ಪಾರ್ಟ್ಸ್ ಎಲ್ಲ ಉಂಟಲ್ಲ, ಅದನ್ನೆಲ್ಲ ಹಾಕೋದಿಲ್ಲ ಬಿರಿಯಾನಿಗೆ. ಒಳ್ಳೊಳ್ಳೆ ಪೀಸ್ ಮಾತ್ರ ತೆಗೆದು ಈಗ ಬಿರಿಯಾನಿಗೆ ಹಾಕ್ತಾ ಇದ್ದೇನೆ. ನೋಡಿ, ಇವಾಗ ನಾನು ತಂದ ಚಿಕನ್ನಲ್ಲಿ ಅರ್ಧದಷ್ಟನ್ನು ಇಲ್ಲಿ ನೀರು ಸೋಸಲಿಕ್ಕೆ ಇಟ್ಟಿದ್ದೇನೆ. ಇದರಲ್ಲಿ ಬಿರಿಯಾನಿಗೆ ಬೇಕಾಗುವಷ್ಟು ಪೀಸನ್ನು ತೆಗೆದು ಇಟ್ಟಿದ್ದೇನೆ. ಆಮೇಲೆ ನೋಡಿ, ಇದೆಲ್ಲ ಸ್ವಲ್ಪ ಬೇಡದ್ದು, ಇದನ್ನೆಲ್ಲ ಒಂದು ಬೇರೆ ಒಂದು ಪದಾರ್ಥ ಮಾಡ್ಬೋದು. ಹಾಗೆ ಇದನ್ನು ಫ್ರಿಜ್ಜಲ್ಲಿ ಇಡ್ತೇನೆ ನಾನು. ಹಾಗೆಯೇ ಇದನ್ನು ಇವಾಗ ಬಿರಿಯಾನಿ ಮಾಡಲಿಕ್ಕೆ. ಹಾಗೆ ಇದರಲ್ಲಿ ಒಂದು ಅರ್ಧ kg ಸ್ವಲ್ಪ ಜಾಸ್ತಿ ಆಗ್ಬೋದು, ಒಂದು 3/4 kg ಅಷ್ಟು ಆಗ್ಬೋದು ಅಂತ ಕಾಣ್ತದೆ. ಹಾಗೆ ಈಗ ಇದನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಉಂಟು ಇವಾಗ. ಇವಾಗ ನೋಡಿ, ಚಿಕನನ್ನು ನಾನು ಮ್ಯಾರಿನೇಟ್ ಮಾಡಲಿಕ್ಕೆ ಅದಕ್ಕೆ ಈಗ ಒಂದು ಅರ್ಧ ಸ್ಪೂನಿನಷ್ಟು ಅರಶಿನ ಪುಡಿ ಹಾಕ್ತಾ ಇದ್ದೇನೆ. ಆಮೇಲೆ ಅದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ. ಆಮೇಲೆ ನೋಡಿ, ಒಂದು ಸ್ಪೂನಿನಷ್ಟು ನಾನು ಕಾಶ್ಮೀರಿ ಮೆಣಸಿನ ಹುಡಿಯನ್ನು ಹಾಕ್ತೇನೆ. ಜಾಸ್ತಿ ಏನು ಹಾಕೋದಿಲ್ಲ, 1 ಸ್ಪೂನು ಸಾಕಾಗ್ಬೋದು ಇದಕ್ಕೆ ನೋಡಿ. ಆಮೇಲೆ ನೋಡಿ, ಒಳ್ಳೆ ರೀತಿಯಲ್ಲಿ ಅದನ್ನು ಮಿಕ್ಸ್ ಮಾಡಿ ಅಂದರೆ ನಾವು ಇನ್ನು ಎಲ್ಲ ರೈಸ್ ಎಲ್ಲ ಬೇಯಿಸ್ಲಿಕ್ಕೆ ಉಂಟಲ್ಲ, ಅಷ್ಟೊತ್ತಿಗೆ ಕರೆಕ್ಟ್ ಆಗ್ತದೆ. ಏನು ಟೈಮ್ ಏನು ಬೇಡ ಇದಕ್ಕೆ. ರೈಸು ಆಮೇಲೆ ನಮಗೆ ಸ್ವಲ್ಪ ಬೇರೆಲ್ಲ ಈರುಳ್ಳಿ ಫ್ರೈ ಮಾಡಲಿಕ್ಕೆಲ್ಲ ಉಂಟಲ್ಲ, ಆ ಅಲ್ಲಿವರೆಗೆ ಇದು ಮ್ಯಾರಿನೇಟ್ ಆಗಿರಲಿ, ಅಷ್ಟೊತ್ತಾಗುವಾಗ ಕರೆಕ್ಟಾಗಿ ಬರ್ತದೆ. ಹಾಗೆ ನೋಡಿ, 3 ಐಟಮ್ ಈಗ ಹಾಕಿದ್ದೇನೆ. ಅಂದರೆ ಅರಿಶಿನ ಪುಡಿ, ಮೆಣಸಿನ ಹುಡಿ ಮತ್ತು ಉಪ್ಪು ಅಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನಿದು ಮುಚ್ಚಿಟ್ರೆ ಆಯ್ತು ಇದನ್ನು. ಇವಾಗ ನೋಡಿ, ಇನ್ನಿದನ್ನು ಮುಚ್ಚಿ ಇಡುವ. ಇವಾಗ ನೋಡಿ, ಇಲ್ಲಿ ನಾನೊಂದು ದೊಡ್ಡ 4 ಈರುಳ್ಳಿಯನ್ನು ನೋಡಿ ಈ ಥರ ಪೂರ ಕಟ್ ಮಾಡಿಟ್ಟಿದ್ದೇನೆ. ಇದರಲ್ಲಿ ಒಂದು ಅರ್ಧದಷ್ಟು ಫ್ರೈ ಮಾಡಲಿಕ್ಕೆ ಉಂಟು, ಅಂದರೆ ಗೋಲ್ಡನ್ ಫ್ರೈ ಮಾಡಿ ತೆಗಿಬೇಕು ಅರ್ಧದಷ್ಟು. ಆಮೇಲೆ ಅರ್ಧ ಮಸಾಲೆಗೆ. ಹಾಗೆ ಆಮೇಲೆ ಇಲ್ಲಿ ನೋಡಿ, ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ಈ ಥರ ಇಟ್ಟಿದ್ದೇನೆ. ಅಂದರೆ ಜಾಸ್ತಿ ಸಿಪ್ಪೆ ಅಲ್ಲ, ಸ್ವಲ್ಪ ಈ ಥರ ಸೈಡಿಂದೆಲ್ಲ ಸಿಪ್ಪೆ ತೆಗೆದು ಇಟ್ಟಿದ್ದೇನೆ. ಆಮೇಲೆ ಒಂದು ತುಂಡು ಶುಂಠಿ, ಇದನ್ನು ಜಜ್ಜಿ ಪುಡಿ ಮಾಡಬೇಕು ಈ ಥರ ನೋಡಿ. ಇದರಲ್ಲಿ ಫುಲ್ಲು ಜಜ್ಜಿ ಪುಡಿ ಮಾಡಬೇಕು ಇದನ್ನು. ಆಮೇಲೆ ನೋಡಿ, ಇಲ್ಲಿ ಒಂದು 3 ಟೊಮೆಟೊವನ್ನು ಕಟ್ ಮಾಡಿ ಇಟ್ಟಿದ್ದೇನೆ, ಸಣ್ಣ ಟೊಮೆಟೊ. ದೊಡ್ಡ ಟೊಮೆಟೊ ಆದರೆ 1-2 ಸಾಕು. ಆಮೇಲೆ ನೋಡಿ, ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ತಗೊಂಡಿದ್ದೇನೆ. ಆಮೇಲೆ ಒಂದು 6 ಕಾಯಿ ಮೆಣಸನ್ನು, ಇದನ್ನು ಕೂಡ ಅಂದರೆ ಗ್ರೈಂಡ್ ಮಾಡಬೇಕು, ಇದನ್ನು ಒಂದು ಸ್ವಲ್ಪ ಪ್ಯೂರಿ ಥರ ಮಾಡಬೇಕು ಇದನ್ನು. ಹಾಗೆ ಇಲ್ಲಿ ನೋಡಿ, 1 ಕಪ್ಪಿನಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಕಟ್ ಮಾಡಿ ಇಟ್ಟಿದ್ದೇನೆ ನಾನು. ಆಮೇಲೆ ನೋಡಿ, ಗೋಡಂಬಿ, ದ್ರಾಕ್ಷೆ ಇದೆಲ್ಲ ಫ್ರೈ ಮಾಡಿ ರೆಡಿ ಮಾಡಿ ಇಡಬೇಕು. ಇವಾಗ ನೋಡಿ, ನಾನು ತುಪ್ಪ ಹಾಕ್ತಾ ಇದ್ದೇನೆ.
ನಾನು ಈರುಳ್ಳಿಯನ್ನು ತುಪ್ಪದಲ್ಲೇ ಫ್ರೈ ಮಾಡ್ತಾ ಇರೋದು. ನೋಡಿ, ಈರುಳ್ಳಿ ಫ್ರೈ ಮಾಡಲಿಕ್ಕೆ ಬೇಕಾಗುವಷ್ಟು ತುಪ್ಪವನ್ನು ಇವಾಗ ಹಾಕ್ತಾ ಇದ್ದೇನೆ. ನೋಡಿ, ಇವಾಗ ತುಪ್ಪ ಬಿಸಿಯಾಗಿದೆ. ಇವಾಗ ಈರುಳ್ಳಿ ಹಾಕ್ತಾ ಇದ್ದೇನೆ. ನೋಡಿ, 4 ಈರುಳ್ಳಿ ತಗೊಂಡಿದ್ದೇನೆ. ಅದರಲ್ಲಿ ಒಂದು 2 ಈರುಳ್ಳಿ ಫ್ರೈ ಮಾಡ್ತಾ ಇದ್ದೇನೆ. ನೋಡಿ, ಇದನ್ನು ಒಂದು ಗೋಲ್ಡನ್ ಫ್ರೈ ಆಗುವವರೆಗೆ ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡಿದರೆ ಆಯಿತು. ನೋಡಿ, ಇದೇ ಟೈಮ್ ಹಿಡಿಯೋದು ಈರುಳ್ಳಿಗೆ, ಆಮೇಲೆ ಎಲ್ಲ ಈಸಿಯಾಗಿ ಆಗ್ತದೆ. ನೋಡಿ, ಇಲ್ಲಿ ನಾನು ರೈಸ್ ಬೇಯಿಸಲಿಕ್ಕೆ ಕೂಡ ಇವಾಗ ನೀರಿಟ್ಟಿದ್ದೇನೆ. ಅಂದರೆ ನಾನು ಬಿರಿಯಾನಿ ರೈಸ್ ಹಾಕ್ತಾ ಇಲ್ಲ, ಸ್ಪೆಷಲ್ ಆಗಿ ಒಂದು ರೈಸ್ ಹಾಕ್ತಾ ಇದ್ದೇನೆ. ಆಮೇಲೆ ನಾನು ಲಾಸ್ಟಿಗೆ ಹೇಳ್ತೇನೆ ಯಾವ ರೈಸು ಅಂತ ಹೇಳಿ. ಇಲ್ಲಿ ನೋಡಿ, ನಾನು ಒಂದು 2 ತುಂಡು ಚಕ್ಕೆ, ಆಮೇಲೆ ಒಂದು 2 ಸ್ಟಾರ್, ಸ್ವಲ್ಪ ಲವಂಗವನ್ನು ಇದೇ ನೀರಿಗೆ ಹಾಕ್ತಾ ಇದ್ದೇನೆ. ಆಮೇಲೆ ಒಂದು ಅರ್ಧ ನಿಂಬೆ ರಸವನ್ನು ಕೂಡ ಹಿಂಡ್ತಾ ಇದ್ದೇನೆ ನೀರಿಗೆ. ಆಮೇಲೆ ನೋಡಿ, ಉಪ್ಪು ಹಾಕ್ತಾ ಇದ್ದೇನೆ ನೀರಿಗೆ. ಉಪ್ಪು ಸ್ವಲ್ಪ ಜಾಸ್ತಿ ಇರಬೇಕು ನೀರಿನಲ್ಲಿ. ನೋಡಿ, ನಾನಿವಾಗ ಬಿರಿಯಾನಿಗೆ 1 kg ರೈಸನ್ನು ತಗೊಂಡಿದ್ದೇನೆ. ಹಾಗೆಯೇ ಇವಾಗ ಇದನ್ನು ಚೆನ್ನಾಗಿ ತೊಳೆದು ಕುದಿಯುವ ನೀರಿಗೆ ಹಾಕಬೇಕು ಈಗ. ಆಮೇಲೆ ಇದು ಯಾವ ರೈಸು ಅಂತ ಹೇಳಿ ನಾನು ವಿಡಿಯೋದಲ್ಲಿ ಲಾಸ್ಟಿಗೆ ಹೇಳ್ತೇನೆ. ಇವಾಗ ನೋಡಿ, ಈರುಳ್ಳಿ ಫ್ರೈ ಆಗಿದೆ. ಇವಾಗ ಇದನ್ನು ತೆಗೆಯುವ. ನೋಡಿ, ಇವಾಗ ಈರುಳ್ಳಿಯನ್ನು ಕೂಡ ತೆಗೆದಿದ್ದೇನೆ. ಇವಾಗ ಅದೇ ತುಪ್ಪದಲ್ಲಿ ನಾನು ದ್ರಾಕ್ಷಿಯನ್ನು ಕೂಡ ಫ್ರೈ ಮಾಡಿ ತೆಗಿತಾ ಇದ್ದೇನೆ. ಇನ್ನು ಅದೇ ತುಪ್ಪದಲ್ಲಿ ನಾನು ಗೋಡಂಬಿಯನ್ನು ಕೂಡ ಫ್ರೈ ಮಾಡ್ತಾ ಇದ್ದೇನೆ. ನೋಡಿ, ಇವಾಗ ಇಲ್ಲಿ ನಾನು ಈರುಳ್ಳಿ, ಗೋಡಂಬಿ, ದ್ರಾಕ್ಷಿ 3 ಕೂಡ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಟಿದ್ದೇನೆ. ನೋಡಿ, ಈ ರೀತಿ ಗೋಲ್ಡನ್ ಫ್ರೈ ಮಾಡಿ ಇಡಬೇಕು. ನೋಡಿ, ಒಳ್ಳೆ ಕ್ರಿಸ್ಪಿ ಆಗ್ತದೆ ಆಮೇಲೆ ಸ್ವಲ್ಪ ಹೊತ್ತಾಗುವಾಗ. ನೋಡಿ, ಇವಾಗ ಇದರಲ್ಲಿ ತುಪ್ಪ ಇಷ್ಟುಂಟು ಇನ್ನು ಕೂಡ. ಇದರಿಂದ ನಾನು ಸ್ವಲ್ಪ ತುಪ್ಪವನ್ನು ತೆಗಿತೇನೆ ಇವಾಗ. ನೋಡಿ, ಇಲ್ಲಿ ಇವಾಗ ನೀರು ಕುದಿ ಬರ್ತಾ ಉಂಟು. ಈಗ ಇದಕ್ಕೆ ರೈಸ್ ಹಾಕ್ತಾ ಇದ್ದೇನೆ. ನೋಡಿ, ಇವಾಗ ರೈಸ್ ಹಾಕಿದ್ದೇನೆ. ಆಮೇಲೆ ನೋಡಿ, ಈ ಥರ ಎಲೆ ಸಿಗ್ತದೆ ನಮ್ಮ ಕಡೆ ಎಲ್ಲ. ನೋಡಿ, ಇದು ಬಿರಿಯಾನಿ ಎಲೆ ಅಂತ ಹೇಳ್ತೇವೆ ನಾವು. ಅದನ್ನು ಇವಾಗ ನಾನು ಇದಕ್ಕೇನೆ ಹಾಕ್ತಾ ಇದ್ದೇನೆ. ಒಮ್ಮೆ ಒಳ್ಳೆ ಮಿಕ್ಸ್ ಮಾಡೋ ಇದನ್ನು, ರೈಸನ್ನು ಮತ್ತು ಎಲ್ಲ ಉಪ್ಪು ಅದೆಲ್ಲ ಒಟ್ಟಿಗೆ ಮಿಕ್ಸ್ ಆಗಲಿ. ಇನ್ನುಂಟಲ್ಲ, ಒಂದು 1/2% ಬೆಂದರೆ ಸಾಕು. ಜಾಸ್ತಿ 3/4% ಎಲ್ಲ ಬೇಯಿಸಲಿಕ್ಕಿಲ್ಲ, ಒಂದು 1/2% ಬೆಂದರೆ ಸಾಕು. ನಾನು ತೋರಿಸ್ತೀನಿ ನಿಮಗೆ. ಆಮೇಲೆ ನೋಡಿ, ನಾನಿಲ್ಲಿ ಫ್ರೈ ಮಾಡಿದ ತುಪ್ಪವನ್ನು ಸ್ವಲ್ಪ ತೆಗೆದಿದ್ದೇನೆ ಇದರಿಂದ. ಆಮೇಲೆ ಇದರಲ್ಲಿ ಸ್ವಲ್ಪ ಇಟ್ಟಿದ್ದೇನೆ. ಇವಾಗ ಇದಕ್ಕೆ ಮ್ಯಾರಿನೇಟ್ ಮಾಡಿದ ಚಿಕನನ್ನು ಸ್ವಲ್ಪ ಫ್ರೈ ಮಾಡಲಿಕ್ಕೆ ಉಂಟು. ನೋಡಿ, ಈ ಥರ ಹಾಕಿ ಒಂದು 2 ಸೈಡು ಸ್ವಲ್ಪ ಫ್ರೈ ಮಾಡಿ ತೆಗೆದರೆ ಸಾಕು. ನೋಡಿ, ಒಂದು ಸೈಡ್ ಫ್ರೈ ಆದ ನಂತರ ತಿರುಗಿಸಿ ಹಾಕಿದರೆ ಆಯಿತು. ಮತ್ತೊಂದು ಸೈಡ್ ಕೂಡ ಅದೇ ರೀತಿ ಫ್ರೈ ಮಾಡಿದರೆ ಆಯಿತು. ಸ್ವಲ್ಪ ಫ್ರೈ ಆದರೆ ಸಾಕು, ಜಾಸ್ತಿ ಫ್ರೈ ಆಗಬೇಕಂತ ಏನಿಲ್ಲ. ನೋಡಿ, ಇವಾಗ 2 ಸೈಡ್ ಕೂಡ ಫ್ರೈ ಮಾಡಿದ್ದೇನೆ ಸ್ವಲ್ಪ. ಇವಾಗ ಇದನ್ನು ತೆಗೆಯುವ. ಇನ್ನು ನೋಡಿ, ಇನ್ನು ಸ್ವಲ್ಪ ಉಂಟು. ಅದನ್ನು ಕೂಡ ಅದೇ ರೀತಿ ನಾನು ಫ್ರೈ ಮಾಡಿ ತೆಗಿತೀನಿ.
ಇವಾಗ ನೋಡಿ ಚಿಕನ್ ಎಲ್ಲ ಫ್ರೈ ಮಾಡಿ ತೆಗೆದಿದ್ದೇನೆ. ಇವಾಗ ನೋಡಿ ಇನ್ನು ಅದೇ ಪ್ಯಾನ್ಗೆ ಉಳಿದ ಸ್ವಲ್ಪ ತುಪ್ಪವನ್ನು ಕೂಡ ಹಾಕ್ತಾ ಇದ್ದೇನೆ. ನೋಡಿ ಫಸ್ಟ್ ತೆಗೆದ ತುಪ್ಪದಲ್ಲಿ ಇಷ್ಟು ತುಪ್ಪ ಉಂಟು, ಅದರಲ್ಲಿ ಪುನಃ ಸ್ವಲ್ಪ ಹಾಕ್ತಾ ಇದ್ದೇನೆ. ಇವಾಗ ನೋಡಿ ತುಪ್ಪ ಬಿಸಿ ಆಗುವಾಗ ಇನ್ನು 2 ಈರುಳ್ಳಿ ಕಟ್ ಮಾಡಿಟ್ಟಿದ್ದೆ ಅಲ್ಲ, ಅದನ್ನು ಕೂಡ ಹಾಕ್ತಾ ಇದ್ದೇನೆ. ಇವಾಗ ಇದನ್ನು ಕೂಡ ನೋಡಿ ಸ್ವಲ್ಪ ಸಾಫ್ಟ್ ಆಗುವವರೆಗೂ ಫ್ರೈ ಮಾಡಬೇಕು. ಒಳ್ಳೆ ಸಾಫ್ಟ್ ಆದರೆ ಸಾಕು. ನೋಡಿ ಇವಾಗ ರೈಸ್ ಕೂಡ ಒಂದು ಅರ್ಧದಷ್ಟು ಬೆಂದಿದೆ. ಇವಾಗ ನೋಡಿ ಇನ್ನಿದನ್ನು ಸೋಸಿ ತೆಗಿಬೇಕು. ನೋಡಿ ಇವಾಗ ಇಲ್ಲಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಿದೆ. ಇವಾಗ ನಾನು ಟೊಮೆಟೊ ಕೂಡ ಹಾಕ್ತಾ ಇದ್ದೇನೆ. ಇದು ಕೂಡ ಅಷ್ಟೇ ಒಳ್ಳೆ ಸಾಫ್ಟ್ ಆಗಬೇಕು. ನೋಡಿ ಇವಾಗ ಟೊಮೆಟೊ ಮತ್ತು ಈರುಳ್ಳಿ ಒಳ್ಳೆ ರೀತಿಯಲ್ಲಿ ಸಾಫ್ಟ್ ಆಗಿದೆ ನೋಡಿ. ಇವಾಗ ಇದಕ್ಕೆ ನಾನು ಕೆಲವು ಪುಡಿ ಐಟಮ್ ಎಲ್ಲ ಉಂಟು, ಅದನ್ನೆಲ್ಲ ಹಾಕ್ತೇನೆ. ನೋಡಿ ಇದರಲ್ಲಿ ಇದು ಚಿಕನ್ ಬಿರಿಯಾನಿ ಮಸಾಲ, ಆಮೇಲೆ ಇದು ಚಿಕನ್ ಮಸಾಲ, ಆಮೇಲೆ ಮಟನ್ ಮಸಾಲ ಕೂಡ ಉಂಟು. ಹಾಗೆಯೇ ಇಲ್ಲಿ ಗರಂ ಮಸಾಲ ಮತ್ತು ಪೆಪ್ಪರ್ ಹುಡಿ, ಇಷ್ಟು ಮಸಾಲ ಹಾಕ್ತೇನೆ ನಾನು. ಗ್ಯಾಸನ್ನು ಲೋ ಫ್ಲೇಮ್ ಮಾಡಿ ಹಾಕಿದರೆ ಆಯಿತು ಮಸಾಲವನ್ನು ಹಾಕುವಾಗ. ನೋಡಿ ಚಿಕನ್ ಮಸಾಲ, ಮಟನ್ ಮಸಾಲ, ಆಮೇಲೆ ಎಂತ ಬಿರಿಯಾನಿ ಮಸಾಲ, ಆಮೇಲೆ ಗರಂ ಮಸಾಲ ಮತ್ತು ಪೆಪ್ಪರ್ ಹುಡಿ ಇಷ್ಟನ್ನು ಹಾಕಿದ್ದೇನೆ ನಾನು. ಚಿಕನ್ ಬಿರಿಯಾನಿ ಮಸಾಲ ಒಂದು 2 ಸ್ಪೂನು, ಹಾಗೆಯೇ ಮಟನ್ ಮಸಾಲ ಕೂಡ ಅದು ಕೂಡ 2 ಸ್ಪೂನು, ಹಾಗೆ ಇದು ಚಿಕನ್ ಮಸಾಲ ಉಂಟಲ್ಲ ಅದು ಕೂಡ ಒಂದು 2 ಸ್ಪೂನ್ ಹಾಕಿದ್ದೇನೆ. ಆಮೇಲೆ ಗರಂ ಮಸಾಲ ಮತ್ತು ಪೆಪ್ಪರ್ ಹುಡಿ ಒಂದು ಅರ್ಧ ಹಾಕಿದ್ದು, ಸ್ವಲ್ಪ ಹಾಕಿದ್ದು. ಇದನ್ನು ಸ್ವಲ್ಪ ಈ ರೀತಿ ಫ್ರೈ ಮಾಡುವ, ಸ್ವಲ್ಪ ಅದರ ಹಸಿ ವಾಸನೆ ಹೋಗಲಿಕ್ಕೆ. ಇವಾಗ ಇದಕ್ಕೆ ನೋಡಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕುವ, ಹಾಗೆಯೇ ಪುದೀನ ಸೊಪ್ಪು, ಆಮೇಲೆ ನೋಡಿ ಜಜ್ಜಿಟ್ಟಂತಹ ಶುಂಠಿ ಮತ್ತು ಬೆಳ್ಳುಳ್ಳಿ ಇದನ್ನು ಕೂಡ ಹಾಕ್ತಾ ಇದ್ದೇನೆ. ಆಮೇಲೆ ನೋಡಿ ಇದು ಕಾಯಿ ಮೆಣಸು ನಾನು ಗ್ರೈಂಡ್ ಮಾಡಿಟ್ಟದು, ಇದನ್ನು ಕೂಡ ಹಾಕ್ತಾ ಇದ್ದೇನೆ. ಇದನ್ನು ಒಳ್ಳೆ ರೀತಿಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡುವ, ಸ್ವಲ್ಪ ಇದರ ಹಸಿ ವಾಸನೆ ಎಲ್ಲ ಹೋಗುವವರೆಗೂ ಸ್ವಲ್ಪ ಫ್ರೈ ಮಾಡಿದರೆ ಆಯಿತು. ನೋಡಿ ಇವಾಗ ಫುಲ್ಲು ಮಸಾಲೆ ಎಲ್ಲ ಒಳ್ಳೆ ರೀತಿಯಲ್ಲಿ ನೋಡಿ ಯಾವ ರೀತಿ ಬಂದಿದೆ, ತುಂಬ ಚೆಂದ ಉಂಟು ಇವಾಗ ನೋಡಲಿಕ್ಕೆ. ನೋಡಿ ಈ ಟೈಮಲ್ಲಿ ಇವಾಗ ನಾವು ಫ್ರೈ ಮಾಡಿದ ಚಿಕನನ್ನು ಹಾಕುವ. ನೋಡಿ ಫ್ರೈ ಮಾಡಿದ ಚಿಕನ್ ಕೂಡ ಹಾಕ್ತಾ ಇದ್ದೇನೆ. ಇನ್ನು ಮಸಾಲೆ ಮತ್ತು ಚಿಕನನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ತೆಗೆಯುವ. ನೋಡಿ ಇವಾಗ ಮಿಕ್ಸ್ ಮಾಡಿ ಎಲ್ಲ ಆಗಿದೆ. ಇನ್ನು ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿ ಇಡುವ, ಸ್ವಲ್ಪ ಒಂದು ಮೀಡಿಯಂ ಫ್ಲೇಮಲ್ಲಿಟ್ಟು ಬೇಯಿಸಿದರೆ ಆಯಿತು. ನೋಡಿ ಇವಾಗ ರೈಸನ್ನು ಕೂಡ ಸೋಸಿ ಒಂದು ದೊಡ್ಡ ಪಾತ್ರೆಗೆ ಹಾಕಿಟ್ಟಿದ್ದೇನೆ. ಇವಾಗ ಇದರಲ್ಲಿ ಎಲೆಲ್ಲ ಉಂಟಲ್ಲ ಅದನ್ನು ಈಗ ತೆಗಿಬೋದು ಬೇಡದಿದ್ದರೆ ಈ ರೀತಿ. ಆಮೇಲೆ ಇದಕ್ಕೆ ನೋಡಿ ಫ್ರೈ ಮಾಡಿದ ಈರುಳ್ಳಿಯನ್ನು ಕೂಡ ಹಾಕ್ತೇನೆ ನಾನು ಇವಾಗ. ಆಮೇಲೆ ಗೋಡಂಬಿ, ಆಮೇಲೆ ದ್ರಾಕ್ಷೆ, ನೋಡಿ ಇಷ್ಟು ಫ್ರೈ ಮಾಡಿದ ಈರುಳ್ಳಿ ಇಟ್ಟಿದ್ದೇನೆ, ಅದು ಮಸಾಲೆಗೆ ಹಾಕಲಿಕ್ಕೆ ಬೇಕು ಇವಾಗ. ಇನ್ನು ಇದನ್ನು ಫುಲ್ಲು ಮಿಕ್ಸ್ ಮಾಡಬೇಕು ಒಳ್ಳೆ ರೀತಿಯಲ್ಲಿ. ನೋಡಿ ಚೆನ್ನಾಗಿ ರೈಸಿಗೆ ಎಲ್ಲ ಮಿಕ್ಸ್ ಮಾಡಬೇಕು ಇದನ್ನು. ಇವಾಗ ಈರುಳ್ಳಿಯನ್ನೆಲ್ಲ ಒಳ್ಳೆ ರೀತಿಯಲ್ಲಿ ರೈಸಿನೊಂದಿಗೆ ಮಿಕ್ಸ್ ಆಗಬೇಕು.
ನೋಡಿ ಇವಾಗೆಲ್ಲ ಮಿಕ್ಸ್ ಆಗಿದೆ. ಈ ರೀತಿ ರೆಡಿ ಮಾಡಿ ಇಡಬೇಕು. ನೋಡಿ ಇಲ್ಲಿ ಇವಾಗ ಚಿಕನ್ ಕೂಡ ಒಂದು ಹಬೆ ಬಂದಿದೆ ನೋಡಿ. ನೋಡಿ ಒಳ್ಳೆ ಪರಿಮಳ ಬರ್ತಾ ಉಂಟು ಚಿಕನ್ನದ್ದು ನೋಡಿ. ಇನ್ನು ನೋಡಿ ನಾನು ಮ್ಯಾರಿನೇಟ್ ಮಾಡುವಾಗ ಉಪ್ಪು ಹಾಕಿದ್ದೇನೆ. ಮಸಾಲೆಗೆ ಬೇಕಾಗುವಷ್ಟು ಉಪ್ಪು ನೋಡಿ ಹಾಕಬೇಕು. ನೋಡಿ ಸ್ವಲ್ಪ ಉಪ್ಪು ಕಮ್ಮಿ ಉಂಟು, ಉಪ್ಪನ್ನು ಕೂಡ ಹಾಕ್ತೇನೆ ಇವಾಗ. ನೋಡಿ ಮಸಾಲೆಗೆ ನೀರು ಬೇಕಿದ್ರೆ ಸ್ವಲ್ಪ ಹಾಕ್ಬೋದು. ಇದಕ್ಕೆ ಸ್ವಲ್ಪ ತಿಕ್ಕಾದರೆ ಸ್ವಲ್ಪ ನೀರು ಕೂಡ ಇದಕ್ಕೆ ಹಾಕ್ಬೋದು. ನೋಡಿ ಯಾವ ರೀತಿ ಉಂಟು ಮಸಾಲೆ, ತುಂಬ ಟೇಸ್ಟಾಗಿ ಬರ್ತದೆ ಈ ರೀತಿ ಮಾಡಿದರೆ. ಪರಿಮಳ ಕೂಡ ತುಂಬ ಬರ್ತಾ ಉಂಟು ಇವಾಗ ಇಲ್ಲಿ. ನೋಡಿ ಇವಾಗ ಇನ್ನಿದನ್ನು ದಮ್ಮು ಕೊಡಲಿಕ್ಕೆ ಉಂಟು. ಇವಾಗ ಇದನ್ನು ಬೇರೆ ಪಾತ್ರೆಗೆ ಹಾಕ್ತೇನೆ ನಾನಿನ್ನು. ನೋಡಿ ಇವಾಗ ನಾನು ಒಂದು ಇಡ್ಲಿ ಪಾತ್ರೆ ತಗೊಂಡಿದ್ದೇನೆ. ಇವಾಗ ಉಳಿದ ತುಪ್ಪವನ್ನೆಲ್ಲ ಇದಕ್ಕೆ ಹಾಕ್ತಾ ಇದ್ದೇನೆ. ಆಮೇಲೆ ನೋಡಿ ಚಿಕನನ್ನು ಕೂಡ ಇದಕ್ಕೆ ಹಾಕುವ. ನೋಡಿ ಚಿಕನನ್ನೆಲ್ಲ ಇವಾಗ ಹಾಕಿ ಆಯಿತು. ಇವಾಗ ಉಳಿದ ಈರುಳ್ಳಿ ಉಂಟಲ್ಲ ಫ್ರೈ, ಅದನ್ನು ಈ ರೀತಿ ಮೇಲ್ಗಡೆಯಿಂದ ಇವಾಗ ಹಾಕ್ತಾ ಇದ್ದೇನೆ. ಚಿಕನಿನ ಮೇಲೆ ಹಾಕಿದರೆ ಆಯಿತು. ಆಮೇಲೆ ರೈಸ್ ಕೂಡ ಅದರ ಮೇಲ್ಗಡೆಯಿಂದ ಹಾಕುವ. ಎಲ್ಲ ರೈಸನ್ನು ಒಟ್ಟಿಗೆ ಹಾಕ್ತೇನೆ ನಾನಿನ್ನು. ನೋಡಿ ಇವಾಗ ಇದಕ್ಕೆ ತುಪ್ಪ ಹಾಕ್ತಾ ಇದ್ದೇನೆ ರೈಸಿಗೆ. ಆಮೇಲೆ ರೆಡ್ ಫುಡ್ ಕಲರ್ ಹಾಕ್ತಾ ಇದ್ದೇನೆ ಸ್ವಲ್ಪ. ಹಾಗೆಯೇ ಯೆಲ್ಲೋ ಫುಡ್ ಕಲರ್ ಕೂಡ ಹಾಕ್ತೇನೆ. ಎಲ್ಲ ಸೆಟ್ ಮಾಡಿ ಇವಾಗ ದಮ್ಮಿಗೆ ಇಡ್ತಾ ಇದ್ದೇನೆ. ನೋಡಿ ಈ ರೀತಿ ಇಡ್ಲಿ ಪಾತ್ರೆಯಲ್ಲಿ ಇಟ್ಟರೆ ದಮ್ಮು ಒಳ್ಳೆ ರೀತಿಯಲ್ಲಿ ಬರ್ತದೆ. ಹಾಗೆಯೇ ಗ್ಯಾಸನ್ನು ಕೂಡ ಹಾಗೆ ಲೋ ಫ್ಲೇಮಲ್ಲಿ ಇಟ್ಟರೆ ಆಯಿತು. ಒಂದು 15 ನಿಮಿಷ ಇಟ್ಟರೆ ಸಾಕು. ಇವಾಗ ನೋಡಿ 15 ನಿಮಿಷ ಕಳೆದಿದೆ. ಈಗ ನಾನು ಗ್ಯಾಸನ್ನು ಆಫ್ ಮಾಡಿ ಇಟ್ಟಿದ್ದೇನೆ. ಇನ್ನು ಇವಾಗಲೇ ಇದರ ಮುಚ್ಚಳ ತೆಗೆಯುವುದು ಬೇಡ. ಸ್ವಲ್ಪ ಹೊತ್ತು ಆದಮೇಲೆ ತೆಗೆಯುವ, ತಣ್ಣಗಾದ ನಂತರ. ಬಿಸಿ ಬಿಸಿ ಇರುವಾಗಲೇ ತೆಗಿಬಾರ್ದು. ನೋಡಿ ಇವಾಗ ಗ್ಯಾಸಲ್ಲೇ ಉಂಟು ಬಿರಿಯಾನಿ. ಇನ್ನು ರಾತ್ರಿ ತಿನ್ನುವ ಅಂತೇಳಿ ಹಾಗೆ ನಾನು ಮಕ್ಕಳು ತಿಂಡಿ ಎಲ್ಲ ತಿಂದ್ವಿ ಅಲ್ಲ, ಹಾಗೆಯೇ ನೋಡಿ ಮಾವ ಬರುವಾಗ ಐಸ್ ಕ್ಯಾಂಡಿ ಕೂಡ ತಂದಿದ್ದಾರೆ. ಹಾಗೆ ಎಲ್ಲ ತಿಂದು ಹೊಟ್ಟೆ ಅಂತೂ ಫುಲ್ ಆಯ್ತು. ಇನ್ನು ಯಾವಾಗ ಬಿರಿಯಾನಿ ತಿನ್ನೋದು, ಇನ್ನು ರಾತ್ರಿಯವೇ ತಿನ್ಬೋದು. ಆದರೂ ಕೂಡ ನಾನು ನಿಮ್ಮ ಜೊತೆ ಸ್ವಲ್ಪ ಹೊತ್ತಾದ ಮೇಲೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಹೇಳಿ. ಹಾಗೆಯೇ ಜೋರು ಮಳೆ ಕೂಡ ಬರ್ತಾ ಉಂಟು ನೋಡಿ. ಒಳ್ಳೆ ಜೋರಾಗಿ ಬರ್ತಾ ಉಂಟು. ಇವಾಗ ಸ್ಟಾರ್ಟ್ ಆದದ್ದು ಸಂಜೆ. ಹಗಲಿರಲೇ ಇಲ್ಲ ಮಳೆ, ಇವಾಗ ಶುರುವಾಗಿದೆ ನೋಡಿ. ಜೋರು ಬರ್ತಾ ಉಂಟು ಮಳೆ. ಹಾಗೆ ಇನ್ನು ನಾನು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋವನ್ನು. ಇವಾಗ ನೋಡಿ ಓಪನ್ ಮಾಡ್ತಾ ಇದ್ದೇನೆ. ವಾವ್, ಕಲರ್ ಒಳ್ಳೆ ಬಂದಿದೆ ನೋಡಿ. ಸೂಪರ್ ಆಗಿದೆ ಮಾತ್ರ ನೋಡುವಾಗ. ಇನ್ನು ತಿಂದು ನೋಡಬೇಕು ಯಾವ ರೀತಿ ಉಂಟು ಅಂತ ಹೇಳಿ. ಒಂದು ಸೈಡಿಂದ ಈಗ ಚಿಕನನ್ನು ತೆಗೆಯುವ. ನೋಡಿ ವಾವ್, ಸೂಪರ್ ಆಗಿದೆ. ನೋಡಿ ಚಿಕನ್ ಬಿರಿಯಾನಿ. ಇನ್ನು ಪ್ಲೇಟಿಗೆ ಹಾಕುವ. ನೋಡಿ ಬಿರಿಯಾನಿ ನೋಡಿ ಯಾವ ರೀತಿ ಬಂದಿದೆ.
ರೈಸ್ ಕೂಡ ಹಾಗೆ ಒಳ್ಳೆ ಬಿಡುವಾಗಿ ಉಂಟು ನೋಡಿ. ನೋಡಿ ಬಿರಿಯಾನಿ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ತೇನೆ, ಜಾಸ್ತಿ ತಿನ್ನೋದಿಲ್ಲ, ಸ್ವಲ್ಪ ಟೇಸ್ಟ್ ನೋಡಿ ನಿಮಗೆ ಹೇಳಬೇಕಲ್ಲ, ಹಾಗೆ ನಾನು ಸ್ವಲ್ಪ ತಿಂದೆಲ್ಲ ನೋಡ್ತೇನೆ. ಚಿಕನ್ ನೋಡಿ ಒಳ್ಳೆ ಬೆಂದಿದೆ. ನೋಡಿ ಬಿರಿಯಾನಿ ಅಂತೂ ಸೂಪರ್ ಆಗಿದೆ, ಅಂದರೆ ಮಸಾಲೆ ಅಂತೂ ಸೂಪರ್ ಆಗಿ ಬಂದಿದೆ. ಹಾಗೆ ಇದು ನಾನು ಯಾವ ರೈಸಿನಿಂದ ಮಾಡಿದ್ದೇನೆ ಗೊತ್ತುಂಟ, ನಮ್ಮ ರೇಷನ್ನಲ್ಲಿ ಸಿಗ್ತದಲ್ಲ ಕುಚ್ಚಲಕ್ಕಿ, ಅಂದರೆ ವೈಟ್ ರೈಸ್ ಅಲ್ಲ, ಮತ್ತೊಂದು ವೈಟ್ ರೈಸ್ ಸ್ವಲ್ಪ ಸ್ವಲ್ಪ ಉದ್ದಾಗಿ ಉಂಟಲ್ಲ ಆ ರೀತಿಯದ್ದು, ಆ ರೈಸಿನಲ್ಲಿ ಬಿರಿಯಾನಿ ಇವತ್ತು ಮಾಡಿದೆ. ಅಂದರೆ ನೋಡುವ ಅಂತ ಹೇಳಿ ಯಾವ ರೀತಿ ಬರ್ತದೆ ಅಂತೇಳಿ ಫಸ್ಟಾಗಿ ನಾನು ಮಾಡಿದ್ದು ಇವತ್ತು. ಆದರೆ ರೈಸ್ ಮಾತ್ರ ನಮ್ಮ ಬಿರಿಯಾನಿ ರೈಸಿನಷ್ಟು ಟೇಸ್ಟ್ ಬರೋದಿಲ್ಲ, ಮಾತ್ರ ಒಳ್ಳೆ ಆಗ್ತದೆ. ಬಿರಿಯಾನಿ ಒಳ್ಳೆದಾಗಿದೆ, ತಿನ್ಲಿಕ್ಕೆ ಆಗ್ತದೆ, ತಿನ್ಲಿಕ್ಕೆ ಆಗದೆ ಏನಿಲ್ಲ, ಒಳ್ಳೆ ಆಗಿದೆ. ಆದರೆ ಮಸಾಲೆ ಉಂಟಲ್ಲ ತುಂಬ ಸೂಪರಾಗಿ ಬಂದಿದೆ, ತುಂಬ ಟೇಸ್ಟಿ ಆಗಿದೆ. ಹಾಗೆ ನೀವು ಕೂಡ ಒಮ್ಮೆ ಮಾಡಿ ನೋಡಿ, ಅಂದರೆ ಸ್ವಲ್ಪ ಮಾಡಿ ನೋಡಿ, ಮತ್ತು ನಿಮಗೆ ಇಷ್ಟ ಆದರೆ ಪುನಃ ಮಾಡ್ಬೋದಲ್ಲ ಹಾಗೆ. ಆದರೆ ಮಸಾಲ ಅಂತ ಉಂಟಲ್ಲ ಇದರದ್ದು ತುಂಬ ಸೂಪರ್ ಆಗಿದೆ, ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನನಗಂತೂ ಮಸಾಲೆ ತುಂಬ ಟೇಸ್ಟಿಯಾಗಿ ಬಂದಿದೆ. ಹಾಗೆ ಅದು ರೈಸ್ ಜೊತೆ ಮಿಕ್ಸ್ ಆಗುವಾಗ ಒಳ್ಳೆ ಆಗ್ಬೋದು ಇನ್ನು ತಿನ್ನಲಿಕ್ಕೆ. ಹಾಗೆ ಮತ್ತು ಇವತ್ತಿನ ಬಿರಿಯಾನಿಯ ಕಥೆಯನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಹಾಗೇನು ನಾನು ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಎಲ್ಲ ನನ್ನ ವೀಕ್ಷಕರಿಗೆ ನನ್ನ ಬೈ.